ಹಾಯ್ ಎವ್ರಿ ಒನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇಲ್ಲಿ ಪ್ಲೇಟ್ಸ್ಗಳೆಲ್ಲ ರೆಡಿ ಇದೆ, ಹಣ್ಣುಗಳು, ತಿಂಡಿ. ಸೊ ಬಬ್ಲು ಇಸ್ ಗೋಯಿಂಗ್ ಟು ರೆಕಾರ್ಡ್ ಊಟದ್ದು ಮತ್ತೆ ಇದೆಲ್ಲ ಲೇಟ್ ಆಗಿಬಿಟ್ಟಿದೆ, ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ದೀನಿ. ಓಕೆ ಬಬ್ಲು, ಯು ಕ್ಯಾನ್ ಕಂಟಿನ್ಯೂ ಇನ್ ಟು ದ ಹಾಲ್. I will not looking at the mirror. I am looking at my this mirror, so that ಊಟಕ್ಕೆ ನಾವೇ ಎಲ್ಲ ಮನೇಲಿ ಮಾಡಿದ್ವಿ. ನನಗೆ ಸೌತ್ ಇಂಡಿಯನ್ನೇ ಮಾಡಬೇಕು ಅಂತ ಆಸೆ ಇತ್ತು, ಅದಕ್ಕೆ ಅಂತ ಹೇಳಿ ನಾರ್ಮಲಾಗಿ ಅನ್ನ, ಸಾಂಬಾರು, ಮಜ್ಜಿಗೆ, ಮತ್ತು ಇಲ್ಲಿ ಬೀನ್ಸ್ ಪಲ್ಯ, ಕೋಸಂಬರಿ ಮತ್ತು ಹೋಮ್ ಮೇಡ್ ಹಪ್ಳಗಳನ್ನ ಎಣ್ಣೆಗೆ ಹಾಕಿಟ್ಟಿದ್ದೆ. ಮತ್ತು ರೈಸ್ ಐಟಮ್ಸಲ್ಲಿ ಪುಳಿಯೋಗರೆ ಮಾಡಿ ಇಟ್ಟಿದ್ವಿ. ಪುಳಿಯೋಗರೆ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು ಪುಳಿಯೋಗರೆ. ಮತ್ತು ಸ್ವೀಟಿಗೆ ಅಮ್ಮ ಇಂಡಿಯಾದಿಂದನೇ ಬರ್ತಾ ಸ್ವಲ್ಪ ಒಬ್ಬಟ್ಟುಗಳನ್ನ ತೊಗೊಂಡು ಬಂದಿದ್ದರು. ಮತ್ತು ನಾನು ತರಕಾರಿ ಎಲ್ಲ ಹಾಕಿ ಈ ಮದುವೆ ಮನೆ ಸಾಂಬಾರು ಮಾಡ್ತಾರೆ ನೋಡಿ, ಆ ಥರ ಸಾಂಬಾರು ಮಾಡಿದ್ದೆ. ಬೆಳಗ್ಗೆ ಆಲ್ಮೋಸ್ಟ್ ಒಂದು 10 ಗಂಟೆವರೆಗೂ ಅಡುಗೆ ಕೆಲಸನೇ ಆಗೋಯಿತು. ಅದಾಗಿದ್ಮೇಲಿಂದ ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಮುಂದೆ ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡಿಕೊಂಡೆ, ಮತ್ತು ಹಿಂದೆ ಹೇರ್ ಸ್ಟೈಲು ನನಗೆ ಅತ್ತೆ ಮಾಡಿಕೊಡ್ತಾ ಇದ್ದಾರೆ, ನೋಡ್ಬೋದು ನೀವು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಮ್ಮ ಅವರು ಬ್ಯೂಟಿಷಿಯನ್ನು. ನಮ್ಮದು ಮೈಸೂರಲ್ಲಿ ಕುವೆಂಪು ನಗರ ಹತ್ರ ಅಮ್ಮಂದು ಪಾರ್ಲರ್ ಇದೆ, ಪ್ರೀತಿ ಪಾರ್ಲರ್ ಅಂತ ಹೇಳಿ. ಅವರು ಮೊದಲೆಲ್ಲ ತುಂಬ ಅಂದರೆ ತುಂಬ ಮದುವೆ ಈವೆಂಟ್ಸ್ಗಳನ್ನೆಲ್ಲನೂ ಒಪ್ಕೊಂಡು ಮಾಡ್ತಾಯಿದ್ರಂತೆ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಅವರು ಹೇರ್ ಸ್ಟೈಲ್ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನನಗೆ ಅಂತ ಹೇಳಿ. ಸೀರೆ ಹಾಕ್ಕೋಬೇಕಾದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ಅಂತಂದರೆ, ನಿಜವಾಗ್ಲೂ ಎಲ್ಲರದು ಬೇರೆಯವ್ರ ಸೀಮಂತ ಎಲ್ಲ ನೋಡ್ಕೊಂಡಾಗ ಅನ್ಕೋತಾ ಇದ್ದೆ, ನಾನು ಹೀಗೆ ಮಾಡ್ಕೋಬೇಕು, ಚೆನ್ನಾಗಿ ಸೀಮಂತ ಮಾಡ್ಕೋಬೇಕು, ಅದು ಟ್ರೆಡಿಷ್ನಲಾಗಿ ರೆಡಿ ಆಗಬೇಕು. ಇಂಡಿಯಾದಲ್ಲಿ ಇಲ್ಲ ಅಂದರೆ ಏನಂತೆ, ರೆಡಿಯಾಗಿ ಇಲ್ಲಿ ಸಿಂಪಲ್ಲಾಗಿ ನಮ್ಮನೇಲೇ ಫಂಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಅತ್ತೆ ಇದ್ದಿದ್ರಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ. ಕಂಪ್ಲೀಟಾಗಿ ಅವರೇ ಸೀರೆ ಉಡಿಸ್ಕೊಟ್ರು ನನಗೆ. ಅವರು ಎಲ್ಲದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಜಸ್ಟ್ ಎಷ್ಟು ಬೇಗ ಸೀರೆ ಹಾಕ್ಬಿಟ್ರು ಅಂತಂದರೆ ಒಂದು 5 ಮಿನಿಟ್ಸಲ್ಲೆಲ್ಲ ನಂಗೆ ಸೀರೆ ಉಡಿಸ್ಕೊಟ್ಬಿಟ್ರು ಅವರು. Both of you actually, I was thinking, even Dhoti looks so good. I mean, like what a very simple. Wait, later they will come. Yeah. Thank you. I don't know. I hope it is a good time. They don't know because in India it's a different time and here it is different time. ನೀನು ಕೂತ್ಕೊಂಡು ನಿಮ್ಮ ಪಕ್ಕ He has to. only Husband and wife. Ibru kudalva. no only He has to stand. okay Oh yeah. Okay. I saw my cousin sitting next to his wife, so I thought He can Ibru. sit actually. Yeah. So I thought both husband and wife. This is nice. ಹಾಯ್ ಎವ್ರಿ ಒನ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಜರ್ಮನಿಯಲ್ಲಿ ನಾವು ಸಿಂಪಲ್ಲಾಗಿ ಸೀಮಂತ ಮಾಡ್ಕೊಂಡ್ವಿ. ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ವ್ಲಾಗ್ ಸೀಮಂತ ಆಗಿದ್ಮೇಲಿಂದ ರೆಕಾರ್ಡ್ ಮಾಡ್ಕೋತಿರೋದು ನಾನು. ಬಿಕಾಸ್ ಅದು ರೆಡಿಯಾಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ರು. ಆವಾಗ ರೆಡಿ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಫಂಕ್ಷನ್ ಹೇಗಾಯಿತು ಅಂತ ಎಲ್ಲ ಕ್ಲಿಪ್ಪಿಂಗ್ಗಳನ್ನ ಅಟ್ಯಾಚ್ ಮಾಡ್ತೀನಿ. ಇದು ಫಂಕ್ಷನ್ ಆದಮೇಲೆ ಸ್ವಲ್ಪ ನೋಡ್ಬೋದು, ಮೇಕಪ್ ಎಲ್ಲ ಸ್ವಲ್ಪ ಚೂರು ಇದಾಗೋಗಿದೆ. ಆದ್ರೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಜರ್ಮನಿಯಲ್ಲಿ ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ಕೊಳಕ್ಕಾಗುತ್ತಲ್ಲ ಅಂತ. ಅಂದರೆ ಹೊರಗಡೆ UK US ಅಲ್ಲೆಲ್ಲ ಈಸಿಯಾಗಿ ಒಂದು ಸ್ವಲ್ಪ ಸಾಮಾನುಗಳಾದರೂ ಸಿಗುತ್ತೆ. ಇಲ್ಲಿ ನಮಗೆ ಅಷ್ಟು ನಾವಿರೋ ಸಿಟಿಯಲ್ಲಿ ಅಂದರೆ ಅಷ್ಟು ಇಂಡಿಯನ್ ಸಾಮಾನುಗಳು ಕೂಡ ಸಿಗೋಲ್ಲ. ಅದೇ ಎಲ್ಲ ಒಂದಷ್ಟು ಹುಡುಕಿ, ಮತ್ತು ಅಮ್ಮ ಇಂಡಿಯಾಯಿಂದ ಬಂದಿದ್ದರಿಂದ ಸ್ವೀಟ್ ಎಲ್ಲ ಅವರು ಇಂಡಿಯಾಯಿಂದ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಮ್ಯಾನೇಜ್ ಆಯಿತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮಗುಗೆ ಮತ್ತು ನನಗೆ ಇಬ್ಬರಿಗೂ ಬ್ಲೆಸ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು. ಸೊ ನಿಮ್ಮೆಲ್ಲರ ಪಾಸಿಟಿವ್ ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು. ಸೊ ನಾನು ಡೀಟೇಲಾಗಿ ಆ್ಯಕ್ಚುಲಿ ಸೀಮಂತದ್ದು ಸೀರೆ ಮತ್ತು ಬ್ಲೌಸ್ ಏನೂ ತೋರ್ಸೋಕ್ಕಾಗಿರಲಿಲ್ಲ ನಿಮಗೆ. ಇಂಡಿಯಾದಲ್ಲೇ ಅತ್ತೆನೇ ಹೋಗಿ ಶಾಪಿಂಗ್ ಮಾಡಿ
ಅವರೇನೇ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದು ನೋಡ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಚುಲಿ ಬ್ಲೌಸು ಸ್ಟಿಚಿಂಗ್ ಮಾಡಿಕೊಟ್ಟಿದ್ದಾರೆ. ಹಿಂದೆ ಡಿಸೈನಲ್ಲಿ ನೋಡ್ಬೋದು ಒಂದು ಚಿಕ್ಕ ಗಣೇಶ ಮತ್ತು ಒಂದು ದೊಡ್ಡ ಗಣೇಶ ಇದೆ. ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಇಲ್ಲಿ ಹೂ ಹಾರಗಳು ನಮಗೆ ಸಿಗಲ್ಲ. ಸೊ ಸಪ್ರೇಟಾಗಿ ಬೊಕ್ಕೆ ತೊಗೊಂಡು ಬಂದ್ಬಿಟ್ಟು ಇದು ದರ್ಶನ್ ಮಾಡಿರೋದು ಹಾರ. ಅವರೇನೇ ಒಂದಷ್ಟು ಇನ್ಸ್ಪಿರೇಷನ್ಸ್ಗಳೆಲ್ಲ ನೋಡಿಕೊಂಡು ಮಾಡಿದ್ದಾರೆ. ಏನೋ ಲೈಕ್ ಒಂಥರ ಪಾಸಿಟಿವಿಟಿ. ಲೈಕ್ ಇಂಡಿಯಾದಲ್ಲಾದರೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ನಮಗೆ, ಅದರದ್ದು ವ್ಯಾಲ್ಯೂಗಳೇ ಗೊತ್ತಾಗಲ್ಲ. ಬಟ್ ಇಲ್ಲಿ ಅಟ್ಲೀಸ್ಟ್ ಇಷ್ಟರ ಮಟ್ಟಿಗೆ ನಾವು ಫಂಕ್ಷನ್ ಮಾಡ್ಕೊಳಕ್ಕಾಯ್ತು ಅನ್ನೋದೇ ಖುಷಿ ಆಗ್ತಿದೆ ನನಗೆ. ಇದು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ. ಇನ್ನೊಂದು 2 ವೀಕ್ಸಲ್ಲಿ ಡ್ಯೂ ಡೇಟ್ ಇದೆ. ನಂಗೆ ಟೆನ್ಷನ್ ಆಗೋಗಿತ್ತು ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಏನಾಗುತ್ತೋ ಏನೋ, ಲೈಕ್ ಎಲ್ಲ ರೆಡಿಯಾಗಿ ಅಕಸ್ಮಾತ್ ಏನಾದ್ರೂ ಅರ್ಲಿ ಲೇಬರ್ ಆಗಿಬಿಟ್ರೆ ಅಂತೆಲ್ಲ. ಸೊ ಥ್ಯಾಂಕ್ಫುಲಿ ಫಂಕ್ಷನ್ ಎಲ್ಲ ಮುಗೀತು, ಸಮಾಧಾನ ಆಯಿತು, ಖುಷಿ ಆಯಿತು. ಊಟ ಅಷ್ಟೇ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇಲ್ಲಿ ನಾವಿಲ್ಲಿ ಸೌತ್ ಇಂಡಿಯನ್ ಕ್ಯಾಟ್ರಿಂಗ್ ಅಂತ ಹುಡ್ಕಿದ್ವಿ, ಬಟ್ ಆ್ಯಕ್ಚುಲಿ ನಮಗೆ ಸಿಗಲಿಲ್ಲ. ಸೊ ಮನೇಲೇ ಅಮ್ಮ, ನಾನು, ದರ್ಶನ್ ಎಲ್ಲ ಸೇರಿ ಅಡುಗೆ ಮಾಡ್ಕೊಂಡ್ವಿ. ಆ ಕ್ಲಿಪ್ಪಿಂಗ್ಗಳನ್ನ ಅಟ್ಯಾಚ್ ಮಾಡ್ತೀನಿ, ಮಿಸ್ ಮಾಡ್ದೇನೆ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ಬ್ಲೆಸ್ ಮಾಡಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಸೀಮಂತದ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಇವಾಗ ಒಂದು ಕ್ಲೋಸಪ್ ನೋಡ್ಬೋದು. ನಂದು ಸೀರೆ ಮತ್ತು ಬ್ಲೌಸ್ದು ಕಾಂಬಿನೇಷನ್ ಹೇಗಿದೆ, ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ ನನಗೆ. ಅದು ನಂದು ಆಲ್ಮೋಸ್ಟ್ ಎಲ್ಲ ಸೀರೆಗಳ ಸೆಲೆಕ್ಷನ್ನು ನಾನು ಅತ್ತನೇ ಮಾಡೋದು. ಅವ್ರಿಗೆ ಸೀರೆ ಅಂತಂದರೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಯಾವಾಗಲೂ ನಾನು ಅವರಿಗೆ ಹೇಳ್ಬಿಡ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡಿ ಅಮ್ಮ ಅಂತ ಹೇಳಿ. ಸೊ ನೋಡ್ಬೋದು, ನನಗಂತೂ ತುಂಬ ಇಷ್ಟ ಆಯಿತು. ಅವ್ರ ಕಾಂಬಿನೇಷನು ಇಷ್ಟ ಆಯಿತು ಮತ್ತು ಅವರು ಬ್ಲೌಸ್ ಡಿಸೈನ್ ಮಾಡಿಸಿದ್ದೂ ಇಷ್ಟ ಆಯಿತು. ನಿಮಗೇನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವು ಎಲ್ಲಿ ಸ್ಟಿಚ್ ಮಾಡೋದು ಮತ್ತು ಅವ್ರದ್ದು ನಂಬರ್ ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ, ನೀವು ಬೇಕಾದರೆ ಸ್ಟಿಚ್ ಮಾಡಿಸ್ಕೋಬೋದಲ್ಲಿ. ಇವಾಗ ಫಂಕ್ಷನ್ನ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ದೀಪ ಹಚ್ತಾ ಇರೋದು ನನ್ನ ಮೈದ್ನ. ಅವರು ಕೂಡ ಜರ್ಮನಿಯಲ್ಲಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಬೇರೆ ಸಿಟಿಯಲ್ಲಿದ್ದಾರೆ. ಅವರು ಇರೋದು ಸ್ಟುಟ್ಗಾರ್ಡ್ ಅನ್ನೋ ಸಿಟಿಯಲ್ಲಿ. ಸೊ ನಮಗೂ ಅವ್ರಿಗೂ ಆಲ್ಮೋಸ್ಟ್ ಒಂದು 500-600 ಕಿಲೋಮೀಟರ್ ಆಗುತ್ತೆ. ಸೊ ಈ ಥರ ಏನಾದರೂ ಇಂಪಾರ್ಟೆಂಟ್ ಈವೆಂಟ್ಸು ಮತ್ತು ಫಂಕ್ಷನ್ಸ್ ಎಲ್ಲ ಇದ್ದಾಗ ತಪ್ಪದೆ ಬರ್ತಾರೆ ಅವರು. ಯಾವಾಗಲೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ನೋಡ್ಬೋದು ನಾವು ಏನೆಲ್ಲ ತಟ್ಟೆಗಳನ್ನ ಪ್ರಿಪೇರ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಹಣ್ಣುಗಳು, ಸ್ನ್ಯಾಕ್ಸ್ ಅಮ್ಮ ತೊಗೊಂಡು ಬಂದಿದ್ದು, ಸ್ವೀಟು, ಪುರಿ ಉಂಡೆ, ಹೂವು, ಈ ಥರ ಎಲ್ಲದನ್ನು ಅಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲ ನೈಟೇ ರೆಡಿ ಮಾಡ್ಕೊಬಿಟ್ವಿ. ಸೊ ಬೆಳಗ್ಗೆ ನಮಗೆ ಅಷ್ಟು ಕಷ್ಟ ಆಗಲಿಲ್ಲ. ನಿಜ ಅನ್ನಿಸ್ತು, ನೈಟ್ ಏನಾದರೂ ಮಾಡ್ಕೊಂಡಿಲ್ಲ ಅಂದರೆ ಬೆಳಗ್ಗೆ ಅಡುಗೆ ಮಾಡ್ಕೊಂಡು ಇದೆಲ್ಲ ಎಷ್ಟು ಹಿಂಸೆ ಆಗ್ಬಿಡೋದಪ್ಪ ಅಂತ ಹೇಳಿ. ಬಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ತೊಗೊಂಡು ಜೋಡಿಸ್ಕೊಂಡ್ವಿ ಅಷ್ಟೇ. ಇವಾಗ ಬಂದಿದ್ದು ನನ್ನ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಮಾತಾಡ್ತಾ ಇದ್ದೀನಿ ನಾನಿನ್ನು. ಸೊ ಅವರಿಗೆಲ್ಲರಿಗೂ ತುಂಬ ಜನ ಹೊಸದಾಗಿ ಮದುವೆ ಆಗಿರೋರು, ಯಾರಿಗೂ ಅಷ್ಟೊಂದು ಈ ರಿಚುವಲ್ಸ್ ಎಲ್ಲ ಗೊತ್ತಿಲ್ಲ, ಹೇಗೆ ಮಾಡೋದು ಅನ್ನೋದೆಲ್ಲ ಏನೂ ಗೊತ್ತಿಲ್ಲ. I have a YouTube channel. Like I stopped uploading videos after pregnant, but before I used to, like after coming to Germany only I started, because I was not having anyone to talk to me, and I was talking to my phone. I wanted to talk to in Kannada, so I started in Kannada. ಇಲ್ಲಿ ನಾನು ಬಂದಿದ್ದು ಒಂದಷ್ಟು ನನ್ನ ಫ್ರೆಂಡ್ಸ್ಗಳೆಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೆ. ಸ್ವಲ್ಪ ಜನ ಎಲ್ಲರೂ ಅಂದರೆ ಕೇರಳದವರು ಮತ್ತು ನಾರ್ತ್ ಇಂಡಿಯನ್ಸ್ ಅವರೆಲ್ಲರೂ ಇದ್ದರು. ಅವರಿಗೆಲ್ಲರಿಗೂ ಹೇಳ್ತಾ ಇದ್ದೆ ನಾನು ಯಾಕೆ ಕನ್ನಡದಲ್ಲಿ ಶುರು ಮಾಡಿದೆ ಯೂಟ್ಯೂಬ್ ಚಾನಲ್ನ ಅಂತ ಹೇಳಿ. ಸ್ಟಾರ್ಟಿಂಗಲ್ಲಿ ಜರ್ಮನಿಗೆ ಬಂದಾಗ ನಾನು ಕೋವಿಡ್ ಟೈಮಲ್ಲಿ ಬಂದಿದ್ದು, ನನಗೆ ಮಾತಾಡ್ಲಿಕ್ಕೆ ಯಾರೂ ಇರ್ತಿರ್ಲಿಲ್ಲ. ನಂಗೆ ಕನ್ನಡದಲ್ಲಿ ಮಾತಾಡೋದು ಬೇಕಿತ್ತು, ಅದಕ್ಕೆ ಅಂತ ಹೇಳಿ ನಾನು ನನ್ನ ಫೋನ್ ಜೊತೆ ಮಾತಾಡ್ಕೋತಾ ಇದ್ದೆ. ಸೊ ಹಾಗೆ ಶುರುವಾಯಿತು ಅಂತ ಹೇಳಿ. ಮತ್ತು What is the name of your channel? Divya's Life in Germany. Not Divya in Darshan's life. He doesn't come in video, like now it is okay, like after wedding it is comparatively okay, but before he was not coming at all. He was very shy. Like, now also he's very shy, he don't talk, but he's like at least he stays in the video. So I'm like, that is enough for me, it's fine. Even if you don't talk, it's fine, you stay. People know that okay, we are together. Okay. Can you say something? No. Like, how do you like match the record, like voice and video? Actually, like I don't use any extra softwares or anything. In that iPhone only there is iMovie, where I can have a voiceover option. I can just mute the original this one and like give my voice. Okay. But most of the time, like after
coming here, I used to actually ask first, like, can I actually take a clips, and like usually I put it in the video. So I think it's okay for you guys. Yeah, we're fine. ಫಂಕ್ಷನ್ನ ಇವಾಗ ಶುರು ಮಾಡ್ತಾ ಇದ್ದೀವಿ. ಸೊ ದರ್ಶನ್ ಅವರು ಫಸ್ಟ್ ನನಗೆ ಹೂವು ಮುಡಿಸಿ ಮತ್ತು ನೆಕ್ಸ್ಟು ಅವರಿಗೆ ನಾನು ಹೇಳ್ಕೊಡ್ತಾ ಇದ್ದೆ ಹೇಗೆ ಮಾಡೋದು ಅಂತ ಹೇಳಿ. ಸೊ ನಮಗೆ ಎಷ್ಟು ತಿಳುವಳಿಕೆ ಇದೆ ಹಾಗೆ ಮಾಡ್ಕೋತಾ ಇದ್ದೀವಿ. ಅಮ್ಮನೂ ಹೇಳ್ತಾ ಇದ್ರು ಅವರಿಗೆ ನೆಕ್ಸ್ಟು ಏನೇನು ಮಾಡಬೇಕು ಅಂತ ಹೇಳಿ. ನಾನಂತೂ ತುಂಬ ಲೈಕ್ ವರ್ಷಗಳೇ ಆಗಿಬಿಟ್ಟಿದೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿ. ಮದುವೆ ಆಗಲಿ ಅಥವಾ ಈ ಥರ ಸೀಮಂತ ಫಂಕ್ಷನ್ಗಳಾಗಲಿ ಯಾವುದೂ ಜಾಸ್ತಿ ಅಟೆಂಡ್ ಮಾಡಿಲ್ಲ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೆ ಅವರಿಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ. ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ಓಕೆ ಫಂಕ್ಷನ್ ಆಗ್ತಾ ಇದೆಯಲ್ಲಪ್ಪ ಅಂದರೆ ನಾನು ತುಂಬ ಆರಾಮಾಗಿದ್ದೆ. ಅಂದರೆ ಬೆಳಗ್ಗೆ ಎದ್ದು ಅಷ್ಟು ಬೇಗ ಅಡುಗೆ ಎಲ್ಲ ಮಾಡಿ ಕೆಲಸ ಮಾಡಿದ್ರೂ ತುಂಬ ಆರಾಮಾಗಿದ್ದೆ. ಅಂದರೆ ಏನೂ ಪೀನ್ ಅಂತ ಅನ್ನಿಸ್ತಾ ಇರಲಿಲ್ಲ. ಮೋಸ್ಟ್ಲಿ ಆ ಖುಷಿಯಿಂದನೇ ಇರ್ಬೋದು ಅನಿಸುತ್ತೆ. ತುಂಬ ಖುಷಿಯಾಗಿದ್ದಾಗ ನಮಗೆ ಏನೂ ಅಷ್ಟೊಂದು ಗೊತ್ತಾಗಲ್ಲ ಅಂತಾರಲ್ಲ ಹಾಗೆ. ಸೊ ಅವರು ಇವಾಗ ನನಗೆ ಹೂವಾರ ಹಾಕ್ಬಿಟ್ಟು ಮತ್ತು ನೆಕ್ಸ್ಟು ಇವಾಗ ಅಕ್ಷತೆ ಹಾಕ್ತಾಯಿದ್ರು. ಸೊ ಆಮೇಲಿಂದ ಅಮ್ಮ ಹೇಳ್ತಾಯಿದ್ರು ಬಳೆ ತೊಡಿಸೋ ಅವಳಿಗೆ ಅಂತ ಹೇಳಿ. ಅವರಿಗೆ ದರ್ಶನಿಗೆ ತುಂಬ ಅಂದರೆ ತುಂಬ ಭಯ. ಅದು ಗಾಜಿನ ಬಳೆ ಇದ್ದಿದ್ದರಿಂದ ಎಲ್ಲೂ ಒಡೆದಾಕ್ಬಿಡ್ತೀನೋ ಅಂತ ಹೇಳಿ ಅವರು ಇಲ್ಲ ನೀನೇ ಹಾಕು ಅಂತ ಇದ್ರು. ಆಮೇಲಿಂದ ಇಲ್ಲ ಪರವಾಗಿಲ್ಲ ನೀನು ಸ್ವಲ್ಪ ಹಾಕು, ನಾನು ಅಂದರೆ ಸ್ವಲ್ಪ ಕೈಯಿಂದ ತುದಿ ಹಾಕು, ಆಮೇಲಿಂದ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋತೀನಿ ಅದನ್ನು ಅಂತ ಹೇಳಿ. ಎರಡು ಕೈಗಳು ಅದು ಗಾಜಿನ ಮೇಲೆ ಹುಡುಗ ಗೊತ್ತಾಗುತ್ತೆ. ಒಂದು ಸ್ವೀಟ್ ಮುಟ್ಸೋದೆ ಒಂದು ತಿನ್ನಿಸ್ಬೇಕಾ? ಅದು ಓಪನ್ ಮಾಡೋದು. ಒಂದು ಸೆಕೆಂಡ್ ಹಿಡಿಸ್ತಾ ಇದೆಯಾ? ಹಿಡಿಸ್ತಾ ಇದೆ. ಅದು ಇನ್ನೊಂದು ಇದೆಯಲ್ಲ ಅದು ಹಾಕೋಬೇಕು, ಇದು ಬೇಡ. ಸ್ವಲ್ಪ ಹತ್ರ ಬರೋಕ್ಕಾಗುತ್ತಾ? ಸ್ಟ್ರೈಟ್ ಆಗಿ ನಿಂತ್ಕೋ ಈ ಕಡೆಗೆ. ಯಾ ಲೈಕ್ ದಟ್. ಮತ್ತೆ ತೆಗಿಬೇಕಿತ್ತು. ಒಂದು ಸೆಕೆಂಡ್. I have actually ತಗೋಬೇಕಿತ್ತು ನೀನು. my hands are swollen little bit. Yeah. These were like normally it goes easily. Yeah. Done. ಸ್ವೀಟ್ ಕೊಡ್ತಾರೆ ಅಂತ. Thank you. Hingu. ಇದ್ರಲ್ಲಿ ಕೊಡ್ಬೇಕಾ? ಬಳೆ ಮುಟ್ಟಿಸ್ಬೇಕಿತ್ತು. ಕೊಡ್ತೀನಿ. ಬಳೆನ ನಮಸ್ಕಾರ ಮಾಡ್ಕೊಳಕ್ಕಿಲ್ಲ ಅವ್ರಿಗೆ. ಸೀಮಂತಗೆ ನನಗೆ ದರ್ಶನ್ ಅವರು ಒಂದು ಬ್ರೇಸ್ಲೆಟ್ನ ಮಾಡಿಸ್ಕೊಟ್ಟಿದ್ದಾರೆ. ಅವ್ರು ನನ್ನನ್ನೇ ಕೇಳಿದರು ನಿನಗೆ ಏನು ಬೇಕು ಹೇಳು ಅದನ್ನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ನಾವು ಇಂಡಿಯಾಯಿಂದ ಜರ್ಮನಿಗೆ ಯಾವುದೇ ಗೋಲ್ಡ್ ಜ್ಯುವೆಲ್ರಿ ತೊಗೊಂಬರ್ತೀವಿ ಅಂತಂದರೆ ಅದಕ್ಕೆ ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಂಬರ್ಬೇಕು. ಆವಾಗನೇ ನಾವು ಪ್ರತಿ ಸಲ ಇಲ್ಲಿಂದ ವಾಪಸ್ ಇಂಡಿಯಾಗೆ ಬರುವಾಗ ಹಾಕೋಬೋದು ಮತ್ತು ಏನೂ ಪ್ರಾಬ್ಲಮ್ ಇಲ್ಲದೇ ತೊಗೋಬೋದು. ಟ್ಯಾಕ್ಸ್ ಆಲ್ಮೋಸ್ಟ್ 20%. ಅದಕ್ಕೆ ಆಲ್ಮೋಸ್ಟ್ ನಂದು ಎಲ್ಲ ಜ್ಯುವೆಲ್ರಿಗಳನ್ನ ನಾನು ಇಂಡಿಯಾದಲ್ಲೇ ಇಟ್ಟು ಬಂದಿದ್ದೀನಿ. ಯಾಕಂದರೆ ಇಲ್ಲಿ ನಾವು ಟ್ರೆಡಿಷ್ನಲ್ ವೇರ್ ಹಾಕೊಳ್ಳೋದು ತುಂಬ ಕಡಿಮೆನೇ. ಸೊ ನನ್ನ ಮದುವೆ ಜ್ಯುವೆಲ್ರಿ ಆಗಿರಲಿ ಎಲ್ಲದೂ ಇಂಡಿಯಾದಲ್ಲೇ ಇದೆ. ನಾನು ಯಾವುದೂ ತೊಗೊಂಡು ಬಂದಿಲ್ಲ. ನೆಕ್ಸ್ಟ್ ತೊಗೊಂಡು ಬರಬೇಕು ಅಂದರೆ ಎಲ್ಲದನ್ನು ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಂಡ್ಬರ್ಬೇಕು. ಸೊ ನಾವಿನ್ನೂ ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡೋದು ತೊಗೊಂಡು ಬರೋದು ಏನು ಅಂತ ಹೇಳಿ. ನೋಡೋಣ, ನಾನು ನಿಮಗೆ ಅದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಟ್ಯಾಕ್ಸ್ ಇದು 20% ಇರೋದ್ರಿಂದ ಲೈಕ್ ಇವಾಗ ಗೋಲ್ಡ್ ನಾನು ಏನಾದರೂ 100 ಗ್ರಾಮ್ ತೊಗೊಬರ್ತೀನಿ ಅಂತಂದರೆ ಸೊ 100 ಗ್ರಾಮಿಗೆ ಎಷ್ಟು ವರ್ತ್ ಇರುತ್ತೆ ಅದರದ್ದು 20% ಕಟ್ಟಬೇಕು. ಈಗ ಎಕ್ಸಾಂಪಲ್ ಏನಾದರೂ 7 ಲಕ್ಷ ಅಂತಂದರೆ ನಾನು ಅದರದ್ದು 20% ಅಂತಂದರೆ ಆಲ್ಮೋಸ್ಟ್ 1,40,000 ನಾನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದಕ್ಕೆ ಅಂತ ಹೇಳಿ ನಾನು ಅದನ್ನು ತೊಗೊಂಡು ಬರ್ತಾ ಇಲ್ಲ. ಸೀಮಂತ ಫಂಕ್ಷನಿಗೆ ನಾನು ಎಷ್ಟು ಖುಷಿಯಾಗಿ ಎಕ್ಸೈಟ್ಮೆಂಟಿಂದ ರೆಡಿ ಆದೆ, ಅದೇ ಥರ ದರ್ಶನ್ ಅವರು ಅಷ್ಟೇ ಫುಲ್ ಟ್ರೆಡಿಷ್ನಲ್ ಆಗಿ ನೋಡ್ಬೋದು ನೀವು. ಅವರು ರೆಡಿಯಾಗಿ ಖುಷಿಯಾಗಿ ಎಲ್ಲದನ್ನು ಮಾಡ್ತಾಯಿದ್ರು. ನಾನು ಶಾಸ್ತ್ರ ಕಂಪ್ಲೀಟ್ ಮುಗಿಯೋವರೆಗೂ ನನ್ನ ಪಕ್ಕದಲ್ಲೇ ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಇಲ್ಲೆಲ್ಲ ಅವರು ಸ್ವಲ್ಪ ಹೊತ್ತು ನಾನು ನಿಂತ್ಕೊಂಡಿರ್ತೀನಿ ಅಂತ ಹೇಳಿ ಅಮ್ಮ ಅವರಿಗೆ ಏನೇನು ಮಾಡಬೇಕು ಅಂತ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅವರು ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಇರ್ತೀನಿ, ನನಗೇನು ಪರವಾಗಿಲ್ಲ ಚೇರೇನು ಬೇಡ ಅಂತ ಹೇಳಿ ನಿಂತ್ಕೊಂಡ್ರು. ಒಂದಷ್ಟು ಫೋಟೋಗಳು ಕೂಡ ತೊಗೊಂಡ್ವಿ. ನಾನು ಆಲ್ರೆಡಿ ಹೇಳ್ದಾಗೆ ಜರ್ಮನಿಯಲ್ಲಿ ನಾವು ಸ್ವಲ್ಪ ಜನ ಮಾತ್ರ ಕರೆದಿದ್ವಿ. ಅಂದರೆ ಒಂದಷ್ಟು ಕಪಲ್ಗಳು ನಮ್ಗೆ ಯಾರ್ಯಾರು ಗೊತ್ತೋ ಅವ್ರನ್ನ ಮಾತ್ರ ಕರೆದಿದ್ವಿ. ಇಲ್ಲಿ ಇವಾಗ ನನಗೆ ಹಾಕ್ತಿರೋದು ನಿಖಿತಾ ಅಂತ ಹೇಳಿ. ಸೊ ಇವರು ಬ್ಯಾಂಗ್ಳೂರವರು, ನಮ್ಮ ಕನ್ನಡದವರೇ. ಸೊ ಅವರು ನನಗೆ
ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನೀವು ಹಿಂದಿನ ವ್ಲಾಗ್ ನೋಡಿರ್ಬೋದು, ನಮ್ಮದು ಪ್ರಿಪ್ರೇಷನಲ್ಲಿ ಹಿಂದೆ ಗಣೇಶ ಇದೆಯಲ್ಲ ನೋಡಿ, ಅವರೇ ನನಗೆ ಮಾಡಿಕೊಟ್ಟಿದ್ದು. ತುಂಬ ಕ್ರಿಯೇಟಿವ್, ಅವ್ರು ತುಂಬ ಚೆನ್ನಾಗಿ ಪೇಂಟಿಂಗ್ ಕೂಡ ಮಾಡ್ತಾರೆ. ಸೊ ನಂಗೆ ತುಂಬ ಹೆಲ್ಪ್ ಮಾಡಿದರು. ಪ್ರತಿಯೊಂದು ಫಂಕ್ಷನ್ಗಳಲ್ಲೂ ನಾನು ಪ್ರೆಗ್ನೆಂಟಿಂದನೂ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಇವ್ರು ನನಗೆ. ಸೊ ಒಂಥರ ಇಲ್ಲಿ ಫ್ರೆಂಡ್ಸ್ಗಳೇ ಫ್ಯಾಮಿಲಿ ಅಂತ ಹೇಳ್ಬೋದಲ್ವಾ. ಸೊ ಥ್ರೂ ಔಟ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡೋದು ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಖಿತಾ. ತುಂಬ ಖುಷಿ ಆಯಿತು ನೀವಿಬ್ಬರು ನಂದು ಸೀಮಂತಕ್ಕೆ ಬಂದು ನಮಗೆ ಹೆಲ್ಪ್ ಮಾಡಿ ಮತ್ತು ನಮಗೆ ಬ್ಲೆಸ್ಸಿಂಗ್ ಕೊಟ್ಟಿದ್ದು. ಅದು ದೊಡ್ಡದಿದೆ, ಇದು ಅದನ್ನ ತಗೊಳ್ಳಿ. ಎರಡೇ ಹಾಕೋ. ಇದು ನೀವೇ ಹಾಕಿಸ್ಕೊಡ್ಬೇಕು. ಓಕೆ, ಐ ಥಿಂಕ್ ಹೋಗುತ್ತೆ ಅನ್ಸುತ್ತೆ ನೋಡಿ. There is no preference for God, right? Today, any gods are very good, right? ಬಾಯಿಗೆ ಹಾಕ್ಬೋದು. ಇದೆಯಾ ಸ್ವೀಟ್ Small piece. ಅದು ಒಂದು ಪೀಸಲ್ಲಿ ಚೂರು ತಿನ್ನಿಸ್ಬಿಡಿ. ಸೊ ನೆಕ್ಸ್ಟ್ I think it's on mute. No? ಇವರು ಶುಭ್ರ ಅಂತ ಹೇಳಿ ದರ್ಶನ್ ಕಲೀಗ್, ನಮ್ಮ ಇಂಡಿಯನ್ನೇ, ನಾರ್ತ್ ಇಂಡಿಯನ್ನು. ಅವ್ರಿಗಂತೂ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಯಾಕಂದರೆ ಅವ್ರಿಗೆ ಮದುವೆ ಆದಮೇಲೆ ಇದೇ ಫಸ್ಟ್ ಫಂಕ್ಷನ್. ಅವರೂ ಮದುವೆ ಆಗಿ ಬೇಗ ಜರ್ಮನಿಗೆ ಬಂದುಬಿಟ್ರು. ಸೊ ಇಂಡಿಯಾದಲ್ಲಿ ಯಾವುದೂ ಜಾಸ್ತಿ ಫಂಕ್ಷನ್ಗಳು ಅಟೆಂಡ್ ಮಾಡಿಲ್ಲ ಅಂತೆ. ಸೊ ಈ ಥರ ಒಂದು ಟ್ರೆಡಿಷ್ನಲ್ ಫಂಕ್ಷನ್ ಆಗ್ತಿರೋದು ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ಮತ್ತು ಅವ್ರ ಕಡೆ ಸೀಮಂತ ಮಾಡೋದು ಡಿಫ್ರೆಂಟಾಗಿ ಈ ಥರ ಮಾಡಲ್ಲ ಅಂತೆ. ಸೊ ಅವರು ನಂದು ಎಲ್ಲನೂ ಕೇಳ್ಕೊತಾ ಇದ್ರು. ಓಕೆ, ನೀವು ಹೇಗೆ ಮಾಡ್ತೀರಾ ಸರ್, ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ, ನಾನು ಏನು ಮಾಡಬೇಕು ಇವಾಗ ಅಂತ ಎಲ್ಲ ಕೇಳ್ಕೊಂಡು ಮಾಡ್ತಾಯಿದ್ರು ತುಂಬ ಎಕ್ಸೈಟ್ಮೆಂಟಿಂದ. ಎಲ್ಲರಿಗೂ ಬಳೆ ಹಾಕ್ಲಿಕ್ಕೆ ತುಂಬ ಭಯ ಆಗ್ತಾಯಿತ್ತು, ಎಲ್ಲೋ ಹೊಡೆದಾಕ್ಬಿಟ್ರೆ ಈ ಟೈಮಲ್ಲಿ ಆ್ಯಕ್ಚುಲಿ ಪೇಯ್ನ್ ಆದರೆ ಕಷ್ಟ ಅಂತ ಹೇಳಿ. ಸೊ ನಾನು ಎಲ್ಲ ಹಾಕಿ ಪರವಾಗಿಲ್ಲ, ಸ್ವಲ್ಪ ತೊಡಿಸಿ ಅದಾಗಿದ್ಮೇಲಿಂದ ನಾನು ಹಾಕೋತೀನಿ ಅಂತ ಹಾಕೋತಾ ಇದ್ದೆ. ಪ್ರತಿಯೊಬ್ಬರು ಶಾಸ್ತ್ರ ಮಾಡಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ, ತುಂಬ ಈ ಟೈಮಲ್ಲಿ ನಾನು ಇಂಡಿಯಾನ, ಫ್ಯಾಮಿಲಿನ, ಅಲ್ಲಿರೋ ಫ್ರೆಂಡ್ಸ್ಗಳನ್ನ ಎಲ್ಲರನ್ನೂ ಮಿಸ್ ಮಾಡಿಕೊಂಡೆ. ಅವರೆಲ್ಲರೂ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತಲ್ವಾ ಅಂತ. ಸೊ ಇಲ್ಲಿ ನೋಡ್ಬೋದು ಪುರಿ ಉಂಡೆ ತಿನ್ನಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ನನಗೆ ಭಾವನಿಕೆ ಅಂತ ಏನಿಲ್ಲ, ಬಟ್ ತುಂಬ ಆಸೆ ಇತ್ತು. ಸೀಮಂತ ಫಂಕ್ಷನ್ಗಳಲ್ಲಿ ಎಲ್ಲರೂ ಇದೆಲ್ಲ ಇಡ್ತಾರಲ್ವ. ಸೊ ನಾನು ನನ್ನ ಸೀಮಂತಕ್ಕೆ ಇರಬೇಕು ಅಂತ ಹೇಳಿ. ಸೊ ನೀವು ಯಾರಾದ್ರೂ ಸೀಮಂತ ಪ್ರಿಪ್ರೇಷನ್ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಅದರಲ್ಲಿ ನಾನು ದರ್ಶನ್ ಇಬ್ಬರು ಸೇರಿಕೊಂಡು ಪುರಿ ಉಂಡೆ ಮಾಡಿದ್ದೀವಿ. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದೆ ನಾನು ಎಲ್ಲನೂ ಪ್ರಿಪ್ರೇಷನಿಗೆ. It doesn't happen, you know, for the photos. Thank you so much. ಇವರು ದರ್ಶನ್ ಕೊಲೀಗ್, ಮ್ಯೂಚುವಲ್ ಫ್ರೆಂಡ್ಸು, ನಮ್ಮ ಮನೆ ಹತ್ತಿರದಲ್ಲೇ ಇದ್ದಾರೆ. ಸೊ ಕೇರಳದವರು ಇವರು. ಇವ್ರುಗಳು ಅಷ್ಟೇ ಹೇಳ್ತಾ ಇದ್ರು, ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಆಲ್ಮೋಸ್ಟ್ ಹೀಗೆ ಇರುತ್ತೆ ನಮ್ಮ ಕಡೆನೂ ಸೀಮಂತ ಫಂಕ್ಷನ್ನು, ಬಟ್ ಮಾಡೋದು ರೀತಿ ಸ್ವಲ್ಪ ಬೇರೆ ಥರ ಇರುತ್ತೆ ಅಂತ ಹೇಳ್ತಾ ಇದ್ರು. ಒಂಥರ ಮಲ್ಟಿಕಲ್ಚರಲ್ ಈವೆಂಟ್ ಅಂತ ಅನ್ಬೋದು. ಆಲ್ಮೋಸ್ಟು ನಮ್ಮ ನಾರ್ತಿಂದ, ಸೌತಿಂದ ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ಗಳು ಬಂದಿದ್ದರು. ಇಲ್ಲಿದ್ದವರು ಆಲ್ಮೋಸ್ಟ್ ಎಲ್ಲರೂ ಹೊಸದಾಗಿ ಮದುವೆ ಆಗಿರೋರು, ಅಷ್ಟೊಂದು ಶಾಸ್ತ್ರಗಳು ಗೊತ್ತಿರದೇ ಇರೋದ್ರಿಂದ ಅಮ್ಮ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಸೊ ಇವಾಗ ಹಾಗೇ ಫೋಟೋಸ್ಗಳನ್ನ ತಗೋತಾ ಇದ್ವಿ. ಸೊ ಅವ್ರದ್ದು ಹಸ್ಬೆಂಡ್ ಕೂಡ ಬಂದು ಅಕ್ಷತೆ ಹಾಕಿ ಬ್ಲೆಸ್ಸಿಂಗ್ ಕೊಟ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋಸ್ ತೊಗೊಂಡ್ವಿ. ಈ ಫೋಟೋಸ್ ತೊಗೋಬೇಕಾದ್ರೆ ಆವಾಗ ನನಗೆ ಆ್ಯಕ್ಚುಯಲ್ ಇಂಡಿಯಾದಲ್ಲಿ ಫಂಕ್ಷನ್ ಆಗಿರೋ ಥರ ಫೀಲಿಂಗ್ ಬಂತು. ತುಂಬ ಫೋಟೋಸ್ ತೊಗೋತೀವಲ್ವ ಇಂಡಿಯಾದಲ್ಲಿ ಈ ಥರ ಫಂಕ್ಷನ್ಗಳೆಲ್ಲ ಆದಾಗ. ನನಗೆ ಈ ಪ್ರೆಗ್ನೆನ್ಸಿ ಕೊನೆ ಹಂತದಲ್ಲಿ ನನಗೊಂಥರ ತುಂಬ ಸ್ಟ್ರೆಂತ್ ಬಂದಿದ್ದು ಅಂತಂದರೆ ಅಮ್ಮ ಬಂದಾಗ ಇಂಡಿಯಾಯಿಂದ. ಸೊ ಅವ್ರ ಬ್ಲೆಸ್ಸಿಂಗ್ ನಂಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಅವ್ರದ್ದು ಎಷ್ಟು ಖುಷಿಯಾಗಿ ಎಲ್ಲ ಮಾಡಿಕೊಟ್ರು ಅಂತಂದರೆ, ಅವರು ಇಲ್ಲಿ ಬಂದಾಗ ಮಾಡಿದ್ದಷ್ಟೇ ಅಲ್ಲ, ಇಂಡಿಯಾದಿಂದನೂ ಅಷ್ಟೇ ಎಕ್ಸೈಟ್ಮೆಂಟಿಂದ ಏನೇನು ಬೇಕು ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದರು. ಈ ಸಲ ಅವ್ರು ತೊಗೊಬಂದಿದ್ದು ಲಗೇಜೆಲ್ಲ ಆಲ್ಮೋಸ್ಟು ಕಂಪ್ಲೀಟಾಗಿ ಒಂದು ಸೂಟ್ ಕೇಸು ನನ್ನ ಸೀಮಂತಕ್ಕೆ ಮತ್ತು ನನಗೇನು ಬೇಕು ಐಟಮ್ಗಳು ಅಂತ ಅಂದ್ಕೊಂಡು ಎಲ್ಲ ಬರೀ ಅದನ್ನೇ ತೊಗೊಂಡು ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ ಇಷ್ಟು ಒಳ್ಳೆ ಅತ್ತೆ ಸಿಕ್ಕಿರೋದಕ್ಕೆ. ನಾನು ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಬಟ್ ಅವರು ಲಾಸ್ಟ್ ಟೈಮು ನಮ್ಮ ಜೊತೆ ಜರ್ಮನಿಯಲ್ಲಿ ಬಂದು ಉಳ್ಕೊಂಡಿದ್ರು. ಇವಾಗ ನಮ್ಮ ಜೊತೆ ನೆಕ್ಸ್ಟ್ ಸ್ವಲ್ಪ ದಿನ ಇದ್ದು ಹೊರಡ್ತಾರೆ.
ಒಳ್ಳೆದಾಗಲಿ ಆ್ಯಂಡ್ ಹೋಪಿಂಗ್ ಫಾರ್ ದ ನೆಕ್ಸ್ಟ್ ನನ್ನ ಜೊತೆ ಓದಿದ್ದು ಒಂದಷ್ಟು ಫ್ರೆಂಡ್ಸ್ಗಳೆಲ್ಲರೂ ಬೇರೆ ಬೇರೆ ಕಡೆ ಮೂವ್ ಆಗಿಬಿಟ್ಟಿದ್ದಾರೆ. ಇವಾಗ ಆಕನಲ್ಲಿ ಇರೋದು ಒಂದು 2-3 ಜನ ಅಷ್ಟೇ. ಸೊ ಅವ್ರು ಬಂದಿದ್ದಾರೆ. ಜರ್ಮನಿಯಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ಗಳನ್ನ ಸಿಕ್ಕಿದ್ರು. ಅವ್ರು ಇದ್ದಿದ್ದರಿಂದ ನನಗೆ ಒಂದು 2-3 ವರ್ಷ ಅಂತೂ ಅಷ್ಟು ಈಗ ಸೋಷಿಯಲ್ ಲೈಫು ಅಥವಾ ಫ್ರೆಂಡ್ಸ್ಗಳನ್ನ ಮಿಸ್ ಮಾಡ್ಕೊಳ್ಳೋದು ಅನಿಸ್ಲಿಲ್ಲ. ಇವಾಗ ಎಲ್ಲರೂ ಬೇರೆ ಬೇರೆ ಕಡೆ ಮೂವ್ ಆಗಿಬಿಟ್ಟು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದಷ್ಟು ಫೋಟೋಸ್ ತೊಗೋತಾ ಇದ್ದೀವಿ, ಫ್ಯಾಮಿಲಿ ಫೋಟೋಗಳು ತೊಗೊಳ್ಳೋ ಟೈಮು. ಆ್ಯಕ್ಚುಲಿ ನಂಗೆ ನೆನಪಿರಂಗೆ ತುಂಬ ಕಡಿಮೆ ನಾವು ಒಟ್ಟೊಟ್ಟಿಗೆ ಈ ಥರ ಫೋಟೋಗಳು ತೊಗೊಳ್ಳೋದು. ಒಂದು ಫೋಟೋದಲ್ಲಿ ಒಬ್ಬರಿದ್ರೆ ಇನ್ನೊಬ್ರು ಇರೋಲ್ಲ, ಆ ಥರ ಆಗ್ತಾ ಇರುತ್ತೆ. ತುಂಬ ಖುಷಿ ಆಗ್ತಾ ಇತ್ತು ಒಟ್ಟಿಗೆ ಈ ಥರ ಫೋಟೋ ತೆಕ್ಕೊಳ್ಳಿಕ್ಕೆ. ಇವರು ದರ್ಶನ್ ಕ್ಲಾಸ್ಮೇಟ್ ಹೆಂಡತಿ. ಇಲ್ಲಿ ಅವರು ಜರ್ಮನಿಗೆ ಅವ್ರದ್ದು ಹಸ್ಬೆಂಡ್ ಜೊತೆಗೆ ಬಂದಿದ್ದರು. ಸೊ ನಾವಂತೂ ಫಂಕ್ಷನಿಗೆ ಯಾರ್ಯಾರು ನಮ್ಮ ಕನ್ನಡದವರಾಗುತ್ತಾರೆ, ಎಷ್ಟು ಜನ ಇದ್ದಾರೆ ಎಲ್ಲರನ್ನೂ ಇನ್ವೈಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆ ಟೈಮಲ್ಲಿ ತುಂಬ ಜನ ಇಂಡಿಯಾಗೆ ಹೋಗಿದ್ದರು ಮತ್ತು ತುಂಬ ಜನ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಸ್ವಲ್ಪ ಜನ ಅಷ್ಟೇ ಬರಲಿಕ್ಕಾಗಿದ್ದು. ಇನ್ನೊಂದಷ್ಟು ಫ್ರೆಂಡ್ಗಳು ಹೀಗೆ ಬಂದು ಎಲ್ಲರೂ ಅಕ್ಷತೆ ಹಾಕಿ ಬ್ಲೆಸ್ಸಿಂಗ್ ಮಾಡಿ ಹೋದರು. ಸೊ ನಾನು ಅದಷ್ಟು ಕ್ಲಿಪ್ಪಿಂಗ್ಗಳು ಹಾಕಿಲ್ಲ, ಇಲ್ಲಿ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ. ಈಗ ಅಮ್ಮ ನನಗೆ ಆರತಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ವೇಟ್ ದರ್ಶನ್ಗೂ Indian rupees. Swiss francs. ಫಂಕ್ಷನ್ ಆದಮೇಲೆ ಎಲ್ಲರೂ ಕುತ್ಕೊಂಡು ಅವ್ರವ್ರದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೋತಾ ಇದ್ರು. ಇಲ್ಲಿ ಫ್ರೆಂಡ್ಸ್ ರೀಸೆಂಟಾಗಿ ಅವ್ರದ್ದು ಲಗೇಜ್ನ ಕಳ್ಕೊಂಡ್ರು ಟ್ರೈನಲ್ಲಿ, ಅವ್ರದ್ದು ಸ್ಟೋರಿನ ಹೇಳ್ತಾ ಇದ್ರು ಹೆಂಗಾಯಿತು ಅಂತ ಹೇಳಿ. ಜರ್ಮನಿಯಲ್ಲಿ ನಾವು ಕಳ್ರಿಲ್ಲ ಅಂತ ಹೇಳಿ ಆರಾಮಾಗಿ ಮಲ್ಬಿಟ್ವಿ, ಬಟ್ ಅದು ಲಗೇಜ್ ಎಲ್ಲನೂ ಕಳ್ತನ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ರು. ನೈಫ್ ಸಾರಿ ಸಿಸರ್. ನನಗೆ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಎಷ್ಟು ಖುಷಿ ಆಯಿತು ಅಂತಂದರೆ, ಇದೆಲ್ಲದನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೆ ನಾನು. ಇಂಡಿಯಾದಲ್ಲಿದ್ದಿದ್ರೆ ಮನೆಗೆ ಗೆಸ್ಟ್ ಬಂದಾಗ ನಾವು ಅರಿಶಿನ ಕುಂಕುಮ ಕೊಡೋದು ಎಷ್ಟು ಕಾಮನ್ ಅಲ್ವಾ. ಬಟ್ ಇಲ್ಲಿ ನಮಗೆ ಯೂಶ್ವಲಿ ಫ್ರೆಂಡ್ಸ್ ಬಂದಾಗ ಈ ಥರ ಯಾವಾಗಲೂ ನಾವು ಅರಿಶಿನ ಕುಂಕುಮ ಆ ಥರ ಏನೂ ಕೊಡೋದಿಲ್ಲ. ಸೊ ಈ ಥರ ಒಂದು ಟ್ರೆಡಿಷ್ನಲ್ ಈವೆಂಟ್ ಮಾಡಿ ಈ ನಮ್ಮ ಇಂಡಿಯನ್ ಕಲ್ಚರ್ನೆಲ್ಲ ನೆನಪಿಸ್ಕೊತಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಸೊ ಇಲ್ಲಿ ಬಂದವರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ನಾನು ಆಲ್ರೆಡಿ ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಗಿಫ್ಟ್ಸು, ಅದನ್ನೆಲ್ಲರನ್ನು ರಿಟರ್ನ್ ಗಿಫ್ಟ್ಗಳನ್ನ ಕೊಡ್ತಾ ಇದ್ದೆ. ಇಲ್ಲಿ ಬಂದಿದ್ದು ಫ್ರೆಂಡ್ಸ್ ಎಲ್ಲರಿಗೂ ನಂದು ಸೀರೆ ತುಂಬ ಇಷ್ಟ ಆಯಿತು, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು. ನೋಡ್ಬೋದು ನನ್ನ ಮುಖದಲ್ಲಿ ಎಷ್ಟು ಖುಷಿ ಇದೆ ನನಗೆ ಅಂತ ಹೇಳಿ ನೀವು. Thank you for inviting me. It was really nice. I'm really happy that you wore sari. Yes. All the best. ನನಗೆ ನಾನು ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡಿದ್ದಷ್ಟೇ ಅಲ್ಲ, ಯಾರ್ಯಾರು ಸೀರೆ ಹಾಕ್ಕೊಂಡು ಬಂದಿದ್ರು ತುಂಬ ಖುಷಿ ಆಯಿತು. ಅವರೆಲ್ಲರೂ ಸೀರೆ ಹಾಕ್ಕೊಂಡಿದ್ರು ಟ್ರೆಡಿಷ್ನಲ್ ವೇರಲ್ಲಿ ನೋಡಲಿಕ್ಕೆ. ಸೊ ಈ ಥರ ಯಾವುದಾದ್ರೂ ಒಂದೊಂದು ಆಪರ್ಚುನಿಟಿ ಸಿಕ್ಕಿದ್ರೆ, ಈ ಥರ ಫಂಕ್ಷನ್ಗಳಾಗ್ತಾಯಿದೆ ಅಂತಂದರೆ ನಾನು ಅಷ್ಟೇ ಆದಷ್ಟು ಟ್ರೆಡಿಷ್ನಲ್ ವೇರ್ ಹಾಕ್ಕೋಬೇಕು ಅಂತ ಅನ್ಕೋತಾ ಇರ್ತೀನಿ. ಒಂಥರ ಖುಷಿ ಆಗುತ್ತೆ ನಮ್ಮ ಇಂಡಿಯನ್ ವೇರ್ನ ಹಾಕ್ಕೊಂಡು, ಸ್ಪೆಷಲಿ ಸೀರೆ ಹಾಕ್ಕೊಂಡ್ರಂತೂ ನಂಗೆ ತುಂಬ ಖುಷಿ ಆಗುತ್ತೆ.
ಸೊ ಬಂದಿದ್ದವರೆಲ್ಲರೂ ಒಂದಷ್ಟು ಬೇಬಿ ಗಿಫ್ಟ್ಗಳನ್ನ ತೊಗೊಂಡು ಬಂದಿದ್ದರು. ಹಾಗೇ ಓಪನ್ ಮಾಡ್ಕೊಂಡು ನೋಡ್ಕೊಂಡು ಅಮ್ಮ ನಾನಿಬ್ಬರು ಮಾತಾಡಿಕೊಂಡು, ಸೊ ಇದು ಬಟ್ಟೆಗಳೆಲ್ಲದೂ ನಾನು ತೆಗೆದು ಸಪ್ರೇಟಾಗಿ ಇಟ್ಕೋತಾ ಇದ್ದೆ. ಯಾಕಂತಂದರೆ ತುಂಬ ಚಿಕ್ಕದಾದರೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿಬಿಡ್ಬೇಕು ಅದನ್ನು ಅಂತ ಹೇಳಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಫಂಕ್ಷನ್ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅದು ಸಿಂಪಲ್ಲಾಗಿ ಆದ್ರೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಅಲ್ವಾ. ಸೊ ಅದು ತೃಪ್ತಿ ಆಯಿತು ಅಂತ ಹೇಳ್ಬೋದು ನನಗೆ. ಸೊ ಆ ಮೂಮೆಂಟಲ್ಲಿ ನಾನು ಅಮ್ಮನ ಜೊತೆ ಅದೇ ಹೇಳ್ತಾ ಇದ್ದೆ, ಅಮ್ಮ ನನಗೆ ಇವಾಗ ಲೇಬರ್ ಪೇಯ್ನ್ ಬಂದು ನಾನು ಡೆಲಿವರಿಗೆ ಹೋದರೂ ಪರವಾಗಿಲ್ಲ, ಅಷ್ಟು ಖುಷಿಯಾಗಿದೆ ನನಗೆ. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು, ಬಂದವರೆಲ್ಲರೂ ಖುಷಿಯಾಗಿ ಊಟನೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೋದರು ಅಂತ ಹೇಳಿ. ಸೊ ಇಷ್ಟೊತ್ತು ಯಾರ್ಯಾರೆಲ್ಲ ವೀಡಿಯೋನ ನೋಡಿದ್ರಿ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ವಿಡಿಯೋ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಟೈಮ್ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ನಿಮ್ಮ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.